ನಮಸ್ಕಾರ ಕಲಿಕಾ ಬಂಧುಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ 2 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅನ್ನು ನೋಡೋಣ. ಟೂ ಪಾಯಿಂಟ್ ಪರ್ಸ್ಪೆಕ್ಟಿವ್ ಇವಾಗ ಸೆಂಟರ್ ಲೈನು, ಆಮೇಲೆ ಆರಿಜಿನ್ ಲೈನ್ ಅಂತ ಕರಿತೀವಿ, ಗ್ರೌಂಡ್ ಲೈನು, ಆಮೇಲೆ ಗ್ರೌಂಡ್ ಲೈನ್ ತಗೊಳ್ತೀವಿ. ಸೆಂಟರ್ ಆಫ್ ವಿಷನ್ ಒಂದು, ಮತ್ತೆ ಒಂದು ಕ್ಯೂಬ್ ತಗೊಂಡಿದ್ವಲ್ಲ, ಸೇಮ್ ಅದೇ ತರ ಪ್ಲಾನು ಎಲಿವೇಶನ್ ತಗೊಂತೀವಿ. ಇದನ್ನ 3D ಕನ್ವರ್ಟ್ ಮಾಡಬೇಕು. ಇದು ಒಂದನ್ನ ಇದಕ್ಕೆ ಎ ಬಿ ಸಿ ಡಿ ಅಂತ ಒಂದು ನೇಮ್ ಅನ್ನ ಕೊಡ್ತಾ ಇದ್ದೀನಿ. ಇವಾಗ ಈ ಗ್ರೌಂಡ್ ಲೈನ್ಗೆ ಇದು GL ಅಂತ ಗೊತ್ತಲ್ವಾ, ಗ್ರೌಂಡ್ ಲೈನು, ಹಾರಿಜಾನ್ ಲೈನು, ಇದು ಗ್ರೌಂಡ್ ಲೈನ್ ಇಂದ ಐ ಪಾಯಿಂಟ್, ಇದು ಐ ಪಾಯಿಂಟ್ಗೆ ಹೈಟ್ 2 ಪಾಯಿಂಟ್ ಅಂದ್ರೆ ಈ ಗ್ರೌಂಡ್ ಲೈನಿಗೂ ಐ ಪಾಯಿಂಟ್ ಇರೋ ಹೈಟ್ ಅನ್ನ ನಾವು ವ್ಯಾನಿಷಿಂಗ್ ಪಾಯಿಂಟ್ ಆಗಿ ತಗೊಳ್ತೀವಿ. ನೋಡಿ, ಈ ಲೈನ್ ಇದನ್ನ ಎಷ್ಟು ಹೈಟ್ ಇದೆಯೋ ಅಷ್ಟಕ್ಕೆ ಈ ವ್ಯಾನಿಷಿಂಗ್ ಪಾಯಿಂಟ್ ಅನ್ನ ಇನ್ನ ವ್ಯಾನಿಷಿಂಗ್ ಪಾಯಿಂಟ್ GP ಅಂತ ಕರಿತೀವಿ. ಇದು ವ್ಯಾನಿಷಿಂಗ್ ಪಾಯಿಂಟ್ GP, ವ್ಯಾನಿಷಿಂಗ್ ಪಾಯಿಂಟ್ ಅಥವಾ ಡಿಸ್ಟೆನ್ಸ್ ಪಾಯಿಂಟ್ DP ಅಂತ ಕರಿತೀವಿ. ಇದು ಲೆಫ್ಟ್, ಇದು ರೈಟ್. ಇವಾಗ ಈ ಒಂದು ಆಬ್ಜೆಕ್ಟ್ ಅನ್ನ ಡೈರೆಕ್ಟ್ ಈ ಪಾಯಿಂಟ್ ಒಂದು ಹೈಟ್ ತಗೊಳ್ತೀನಿ. ಈ ಒಂದು ಹೈಟ್, ಈಗ ನೆಕ್ಸ್ಟ್ ಒಂದು ಪಾಯಿಂಟ್ ಬೇಕಾಗತ್ತೆ, ಇದ್ರದ್ದು ಇಡ್ತು ಅದನ್ನ ಡೈರೆಕ್ಟ್ ಇಲ್ಲಿ ತಗೊಳ್ತೀನಿ. ಸೇಮ್ ಇಲ್ಲಿ ಎಷ್ಟು ಇದೆಯೋ ಅಷ್ಟೇನೆ ಅಂದಾಜು ಮೇಲೆ ತಗೊಂತಾ ಇದ್ದೀನಿ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಅನ್ನ VP1ಗೆ ಜಾಯಿನ್ ಮಾಡಬೇಕು. ಇದನ್ನ VP2ಗೆ ಜಾಯಿನ್ ಮಾಡಬೇಕು. ಇದು ಇವಾಗ ಇದು ಡಿಸ್ಟೆನ್ಸ್ ಬೇಕಾಗುತ್ತೆ, ಆದ್ರಿಂದ ಇದನ್ನ ಡಿಸ್ಟೆನ್ಸ್ ಅನ್ನ ಇಲ್ಲಿ ತಗೋತೀವಿ, ಇಲ್ಲಿ ತಗೋತೀನಿ. ಅವಾಗ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲೊಂದು ಪಾಯಿಂಟ್ ಬರ್ತವೆ. ಈ ಪಾಯಿಂಟ್ ಅನ್ನ ಇಲ್ಲಿ ಜಾಯಿನ್ ಮಾಡ್ತೀನಿ VP1ಗೆ. ಇದನ್ನ VP2 ಜಾಯಿನ್ ಮಾಡ್ತೀವಿ. ಅವಾಗ ನನಗೆ ಇದು ಒಂದು ಸಿಕ್ತು ಪ್ಲಾನ್. ಇದು ಪ್ಲಾನ್. ಇದು ಈ ಪಾಯಿಂಟ್ ಅನ್ನ VP1ಗೆ ಜಾಯಿನ್ ಮಾಡ್ತೀನಿ. ಈ ಪಾಯಿಂಟ್ ಅನ್ನ VP1ಗೆ ಜಾಯಿನ್ ಮಾಡ್ತೀನಿ. should join the VP2. ಇದು ಸಿಂಪಲ್ ನೋಡಿ. ಈ ಪಾಯಿಂಟ್ ಇವಾಗ 90 ಡಿಗ್ರಿ ಪ್ರೊಡ್ಯೂಸ್ ಮಾಡ್ಕೊಂತೀನಿ. ಈ ಪಾಯಿಂಟ್ ಅನ್ನ 90 ಡಿಗ್ರಿ ಪ್ರೊಡ್ಯೂಸ್ ಮಾಡ್ಕೊಂತೀನಿ. ಈ ಪಾಯಿಂಟ್ ಅನ್ನ 90 ಡಿಗ್ರಿ, ಇಲ್ಲೊಂದು ಪಾಯಿಂಟ್ ಬಂದಿದ್ದಾರೆ, ಈ ಪಾಯಿಂಟ್ 90 ಡಿಗ್ರಿ ಪ್ರೊಡ್ಯೂಸ್ ಮಾಡ್ತೀನಿ. ಇವಾಗ ಇಲ್ಲಿ ಕಟ್ ಆಯ್ತಲ್ಲ ಲೈನ್, ಇಲ್ಲೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಈ ಪಾಯಿಂಟ್ ಅನ್ನ ಈ ಕಡೆ ಜಾಯಿನ್ ಮಾಡ್ತೀನಿ.
ಈ ಪಾಯಿಂಟ್ ಈ ಕಡೆ ಜಾಯಿನ್. ಇವಾಗ ಒಂದು ನಮಗೆ ಪೂರ್ತಿ ಆಬ್ಜೆಕ್ಟ್ ಸಿಕ್ತು. ಇದನ್ನ ಡ್ರಾಯಿಂಗ್ ಮಾಡ್ಕೊಂಡ್ರೆ, ಡಾರ್ಕ್ ಮಾಡ್ಕೊಂಡ್ರೆ ಈಗ 3D ಆಬ್ಜೆಕ್ಟ್ ಸಿಕ್ಕುತ್ತೆ. ಇವಾಗ 3D ಆಬ್ಜೆಕ್ಟ್ ಸಿಕ್ತು. ಇವಾಗ ಇಲ್ಲಿ 1D ನಲ್ಲಿ ಇದ್ದಿದ್ದನ್ನ 3D ಗೆ ಕನ್ವರ್ಟ್ ಮಾಡಿದ್ದೀನಿ. ಇದು 2 ಪಾಯಿಂಟ್, ಇದು ಲೆಫ್ಟ್ ರೈಟ್ 2 ಪಾಯಿಂಟ್ ಇಂದ ಕನ್ವರ್ಟ್ ಆಗಿರೋದು. ಇಲ್ಲಿ ಸೆಂಟ್ರಲ್ ಇರೋದು, ನಾವು ಇಲ್ಲಿರೋದು SP ಇಲ್ಲಿರೋದು ಇದೆ ಮೇಲ್ಗಡೆಗೆ ಹೋಗುತ್ತೆ ಕನ್ವರ್ಷನ್. ಇದು ಬಿಲೋ ಐ ಲೆವೆಲ್, ಮೇಲ್ಗಡೆ ಹೋಗಿ ಅಬೋ ಐ ಲೆವೆಲ್. ಇವಾಗ ಮೇಲ್ಗಡೆ ಸೇಮ್ ಇದನ್ನ ಮೇಲ್ಗಡೆ ಕನ್ವರ್ಟ್ ಮಾಡ್ಕೊಂತೀನಿ ನಾನು. ಇವಾಗ ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ 2 ಪಾಯಿಂಟ್ ಸೇಮ್ ಇದೇ ತರ ಇದಕ್ಕೆ ಜಾಯಿನ್ ಮಾಡಬೇಕು. ವ್ಯಾನಿಷಿಂಗ್ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಇದನ್ನ ಹೋಗಿ ಇಲ್ಲೊಂದು ಲೈನ್ ಕಟ್ ಆಯ್ತು. ಈಗ ವ್ಯಾನಿಷಿಂಗ್ ಪಾಯಿಂಟ್ ಜಾಯಿನ್ ಮಾಡಬೇಕು. ಇಲ್ಲೊಂದು ಪಾಯಿಂಟ್ ಕಟ್ ಆಯ್ತು. ಇವಾಗ ಈ ಪಾಯಿಂಟ್ ಅನ್ನು ಇಲ್ಲಿ ಜಾಯಿನ್ ಮಾಡಿ. ಇವಾಗ ಟಾಪ್ ಕಾಣಿಸ್ತಾ ಇದೆ, ಬಾಟಮ್ ಟಾಪ್. 2 ಪಾಯಿಂಟ್ ಇಂದ ಲೆಫ್ಟ್ ರೈಟ್ ಜಾಯಿನ್ ಆಗುತ್ತೆ. ಇದೇ ಈ ಒಂದ್ ಸೈಡ್ ಇದು ಬಂದ್ರೆ ಟಾಪ್ ಅಲ್ಲಿ ಹೋದ್ರೆ ಸೇಮ್. ಮೇಲೆ ಟಾಪ್ ಅಲ್ಲಿ ರೈಲ್ವೆ ಬ್ರಿಡ್ಜ್ ಎಲ್ಲ ನೋಡಿರ್ತಾರಲ್ವಾ, ಸೇಮ್ ಹೀಗೆ ಇರುತ್ತೆ. ಇದು 2 ಪಾಯಿಂಟ್.
ಟೂ ಪಾಯಿಂಟ್ ಪರ್ಸ್ಪೆಕ್ಟಿವ್ಗೆ ಒಂದು ಫಾರ್ ಎಕ್ಸಾಂಪಲ್ ಅಂದ್ರೆ ಸೇಮ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ. ಲೈವ್ ಟ್ರ್ಯಾಕ್ ಹೋಗಿದೆ. ಇದು ಈ ಲೈವ್ ಟ್ರ್ಯಾಕ್ ಇದೆ. ಈಗ ಲೈವ್ ಇದು ಲೈವ್